ಎಷ್ಟು ಜನರು ಕ್ರಿಸ್ತನಲ್ಲಿ ಸಂತೋಷವಾಗಿದ್ದಾರೆ? ಎಷ್ಟು ಜನರು ಕ್ರಿಸ್ತನಲ್ಲಿ ವೈರಾಗ್ಯವುಳ್ಳವರಾಗಿದೆ? ಎಷ್ಟು ಜನರ ಜೀವಿತ ಬದಲಾಗಿದೆ? ಎಷ್ಟು ಜನರ ಬದುಕು ಕ್ರಿಸ್ತನ ವಾಕ್ಯದಿಂದ ಬದಲಾಗಿದೆ? ಹಲ್ಲೆಲೂಯಾ! ಎಷ್ಟು ಯೌವನಸ್ಥರ ಜೀವಿತಗಳು ಪರಿಪೂರ್ಣ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದೆ. ಆಮೆನ್. ಹಲ್ಲೆಲೂಯಾ! ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದೆಯಾ? ಬಹಳ ಪ್ರಾಮುಖ್ಯ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನೀನು ಯಾರ ಪ್ರಕಾರ ಜೀವಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೀನು ಯಾರ ಡಾಕ್ಟರ್ಸ್ ಪ್ರಕಾರ ನಡೀತಾ ಇದೆಯೋ ಗೊತ್ತಿಲ್ಲ. ಯಾರ ಮಾತಿನ ಮೇಲೆ ನಡೀತಾ ಇದೆಯೋ ಗೊತ್ತಿಲ್ಲ. ಆದ್ರೆ ನೀನು ಒಬ್ಬರು ಮಾತಿನ ಮೇಲೆ ಮಾತ್ರ ನಡಿಬೇಕಾದ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಅತಿಶಯವಾದ ಮಾತಿನ ಮೇಲೆ ನಡಿಬೇಕು. ಈ ಲೋಕದಲ್ಲಿ ನೀನ್ ಯಾರು ಹೇಳಿದಾಗ ಕೇಳ್ತಾ ಇದೆಯೋ ಗೊತ್ತಿಲ್ಲ. ನೀನ್ ಗಂಡ ಹೇಳಿದಾಗ ಕೇಳ್ತೀಯೋ ನಾನು ಕೇಳಲ್ಲ. ನೀನ್ ಇನ್ನೊಬ್ರು ಮಾತು ಕೇಳ್ತೀಯೋ ನೀನ್ ಕೇಳಲ್ಲ. ಆದ್ರೆ ದೇವರ ವಾಕ್ಯದ ಪ್ರಕಾರ ನೀನ್ ನಡೆದ್ರೆ ನೀನ್ ಪರಿಪೂರ್ಣವಾದ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ! ನೀನ್ ಪರಿಪೂರ್ಣವಾದ ವ್ಯಕ್ತಿ ಆಗ್ಬೇಕಾ? ಪರಿಪೂರ್ಣವಾದ ಜೀವಿತವಾಗಬೇಕಾ? ಪರಿಪೂರ್ಣ ವ್ಯಕ್ತಿತ್ವವುಳ್ಳದಾಗಬೇಕಾ? ನಿನ್ನ ಬದುಕು ಪರಿಪೂರ್ಣವಾಗಬೇಕಾ? ನಿನ್ನ ಕುಟುಂಬ ಪರಿಪೂರ್ಣವಾಗಬೇಕಾ? ನಿನ್ನ ವಿದ್ಯಾಭ್ಯಾಸ ಪರಿಪೂರ್ಣವಾಗಬೇಕಾ? ನಿನ್ನ ಕ್ಯಾರೆಕ್ಟರ್ ಪರಿಪೂರ್ಣವಾಗಬೇಕಾ? ನೀನು ನಿನ್ನ ಜೀವಿತದಲ್ಲಿ ಪರಿಪೂರ್ಣವಾಗಬೇಕಾದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪರಿಪೂರ್ಣನಾದ ದೇವರು, ಸಂಪೂರ್ಣನಾದ ದೇವರು. ಆತನು ನುಡಿದಿರುವಂತ ವಾಕ್ಯವನ್ನ ಕೈಗೊಂಡು ನಡೆಯುವಾಗ, ಆತನ ವಾಕ್ಯಕ್ಕನುಸಾರವಾಗಿ ನಡೆಯುವಾಗ ನೀನು ಸಕಲ ಕಾರ್ಯಗಳಲ್ಲಿ ಪರಿಪೂರ್ಣನಾಗಿ. ಆಮೇಲೆ ಎಷ್ಟೋ ಜನರು ನಾವು ನಮ್ಮ ಕಾರ್ಯಗಳಲ್ಲಿ ಪರಿಪೂರ್ಣರಾಗಬೇಕು ಅಂತ ಬಯಸ್ತೀವಿ, ನಮ್ಮ ಕೆಲಸಗಳಲ್ಲಿ ಪರಿಪೂರ್ಣರಾಗಬೇಕು ಅಂತ ಬಯಸ್ತೀವಿ, ನಮ್ಮ ಜೀವಿತಗಳಲ್ಲಿ ಪರಿಪೂರ್ಣರಾಗಬೇಕು ಅಂತ ಬಯಸ್ತೀವಿ, ಕುಟುಂಬದಲ್ಲಿ ಪರಿಪೂರ್ಣರಾಗಬೇಕು ಅಂತ ಬಯಸ್ತೀವಿ. ನೀನು ನಿನ್ನ ಜೀವಮಾನದಲ್ಲಿ ಎಲ್ಲೆಲ್ಲಿ ಪರಿಪೂರ್ಣನಾಗಬೇಕೆಂಬುದಾಗಿ ಬಯಸ್ತೀಯೋ ಅಲ್ಲೆಲ್ಲ ಪರಿಪೂರ್ಣನಾಗಬೇಕಾ? ಪರಿಪೂರ್ಣ ಜಯ ಹೊಂದಬೇಕಾ? ಪರಿಪೂರ್ಣ ಬಿಡುಗಡೆ ಹೊಂದಬೇಕಾ? ಪರಿಪೂರ್ಣ ಆರೋಗ್ಯ ಹೊಂದಬೇಕಾ? ಪರಿಪೂರ್ಣ ಆಶೀರ್ವಾದ ಹೊಂದಬೇಕಾ? ಪರಿಪೂರ್ಣವಾದಂತ ಮಹಿಮೆಯುಳ್ಳ ಜೀವಿತವನ್ನು ಜೀವಿಸಬೇಕಾ? ಮಹಿಮೆಯುಳ್ಳ ವಾಕ್ಯ ಪ್ರಕಾರ ಜೀವಿಸು. ಮಹಿಮೆಯುಳ್ಳ ವಾಕ್ಯವನ್ನ ಆಧಾರವಾಗಿಟ್ಕೋ. ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸು. ವಾಕ್ಯವನ್ನೇ ನಿನ್ನ ಬದುಕಾಗಿಸ್ಕೋ. ವಾಕ್ಯವನ್ನೇ ನಿನ್ನ ಜೀವಿತದ ಅಡಿಪಾಯವಾಗಿಸ್ಕೋ. ಆಗ ನಿನ್ನ ಬದುಕಿನಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಮಾಡಬಹುದು. ಹಲ್ಲೆಲೂಯಾ! ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ಕ್ರಿಸ್ತನು ಪರಿಪೂರ್ಣನಾದವನು, ದೇವರು ಪರಿಪೂರ್ಣನಾದ ದೇವರು, ಆತನು ಪರಿಪೂರ್ಣನಾದ ತಂದೆ, ಪರಿಪೂರ್ಣ ಎಲ್ಲವುಗಳಲ್ಲಿ ಆತನು ಪರಿಪೂರ್ಣನಾಗಿದ್ದಾನೆ. ಯಾವ ಕಾರಣದಲ್ಲಿ ಆತನಲ್ಲಿ ಪರಿಪೂರ್ಣತೆ ಇಲ್ಲ ಹೇಳಿ? ಯಾವ ಸಂಗತಿಯಲ್ಲಿ ಪರಿಪೂರ್ಣತೆ ಇಲ್ಲ ಹೇಳಿ? ಆತನ ಜೀವಿತದಲ್ಲಿ ಎಲ್ಲವೂ ಪರಿಪೂರ್ಣವಾದದ್ದು. ಆತನೇ ಪರಿಪೂರ್ಣನು, ಸಂಪೂರ್ಣನು. ಆತನನ್ನ ಹಿಂಬಾಲಿಸುವಂತ ನಿನ್ನ ಜೀವಿತದಲ್ಲಿ ಕೂಡ, ಆತನನ್ನ ಪರಿಪಕ್ವವಾಗಿ ಹಿಂಬಾಲಿಸುವಂತ ನಿನ್ನ ಬದುಕಿನಲ್ಲಿ ಕೂಡ ಆತನು ಪರಿಪೂರ್ಣವಾದ ಸಂಗತಿಗಳನ್ನ ಮಾಡ್ತಾನೆ, ಪರಿಪೂರ್ಣವಾದ ಜೀವಿತಗಳನ್ನ ನಡೆಸ್ತಾನೆ. ಆಮೆನ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ದಿನ ಮಾತನಾಡುವಂತ ದೈವಿಕವಾದ ಸಂದೇಶ, ಡೋಂಟ್ ವೇಸ್ಟ್ ಮಾಡ್ಕೊಳ್ಬೇಡ. ಹಲ್ಲೆಲೂಯಾ! ಡೋಂಟ್ ವೇಸ್ಟ್. ಟುಡೇ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಡೋಂಟ್ ವೇಸ್ಟ್ ಮಾಡ್ಕೊಳ್ಬೇಡ. ಸುಮಾರು ಜನರು ತಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನ ವೇಸ್ಟ್ ಮಾಡ್ಕೊಳ್ತಾರೆ, ಕಳ್ಕೊಂಡ್ಬಿಡ್ತಾರೆ. ನೀನ್ ಕಳ್ಕೊಳ್ಬೇಡ. ಹಲ್ಲೆಲೂಯಾ! ಇವತ್ತಿನ ದೈವಿಕವಾದ ಸಂದೇಶದ ಸತ್ಯಾಂಶದ ಸಾರಾಂಶ ಡೋಂಟ್ ವೇಸ್ಟ್. ಯಾವುದನ್ನು ವೇಸ್ಟ್ ಮಾಡಿಕೊಳ್ಬೇಡ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದಭಾಗ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೊಡಿಸದೆ ಇವುಗಳಲ್ಲಿ ಯಾವುದೂ ವ್ಯರ್ಥವಾಗಕೂಡದು ಎಂದು ಹೇಳಿದ. ಇಲ್ಲಿ ವಿಷಯ ಏನಂತಂದ್ರೆ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಹಂಚ್ತಾರೆ. ಯೇಸು ಸ್ವಾಮಿ ಪ್ರಸಂಗಿಸ್ತಾ ಇರ್ತಾನೆ. ಯೇಸು ಸ್ವಾಮಿ ವಾಕ್ಯವನ್ನ ಕೇಳ್ತಾ ಇರ್ತಾರೆ. ಯೇಸುವಿನ ವಾಕ್ಯವನ್ನ ಕೇಳಿದ ಮೇಲೆ ಜನರು ಹಸಿವೆಯಿಂದ ಕೂಡಿರುವಾಗ ಯೇಸು ಸ್ವಾಮಿ ಊಟಕ್ಕೆ ಕೊಡ್ಬೇಕಂತ ಚಿಂತಿಸ್ತಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕೇಳ್ತಾರೆ, ಇವರೆಲ್ಲರಿಗೂ ಊಟಕ್ಕೆ ಕೊಡ್ತಾರೆ ಅಂದಾಗ ಅಲ್ಲಿ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ತೆಗೆದುಕೊಂಡು ಬಂದಿರ್ತಾನೆ. 5 ರೊಟ್ಟಿ 2 ಮೀನು ದೇವರು ಸ್ತೋತ್ರ ಮಾಡಿ ಹಂಚಿದಾಗ ಎಲ್ಲರೂ ತಿಂದು ತೃಪ್ತರಾಗ್ತಾರೆ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ 12ನೇ ವಚನದಲ್ಲಿ, ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೊಡಿಸಲಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದ್ದಾರೆ. ಯೇಸು ಸ್ವಾಮಿ ವ್ಯರ್ಥವಾಗಬಾರದು, ವೇಸ್ಟ್ ಮಾಡಬೇಡ್ರಿ ಎಂಬುದಾಗಿ ಒಂದು ಸಂದೇಶವನ್ನು ಕೊಟ್ಟರು. ಮೊಟ್ಟ ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ,
ಕ್ರಿಸ್ತಿಯ ಜೀವಿತಕ್ಕೆ ಬಂದ ಮೇಲೆ ಅನೇಕ ಕಾರ್ಯಗಳಲ್ಲಿ ನಾವು ವೇಸ್ಟ್ ಆಗಿ ಕಳೆದು ಬಿಡ್ತೀವಿ. ನಮ್ಮ ಜೀವಿತಗಳನ್ನ ವೇಸ್ಟ್ ಆಗಿ ಕಳಿತೀವಿ, ವ್ಯರ್ಥವಾಗಿ ಕಳಿತೀವಿ. ಅದರಲ್ಲಿ ನಾನು 5 ಪ್ರಾಮುಖ್ಯವಾದ ಸಂಗತಿಗಳನ್ನ ಇವತ್ತಿನ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಆ 5 ಸಂಗತಿಗಳಲ್ಲಿ ಮೊದಲನೇದಾಗಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನ್ ಸಮಯವನ್ನ ವ್ಯರ್ಥವಾಗಿ ಕಳಿಬೇಡ. ಸುಮಾರು ಜನರು ತಮ್ಮ ಸಮಯಗಳನ್ನ ವ್ಯರ್ಥವಾಗಿ ಕಳೀತಾರೆ. 100ಕ್ಕೆ 90% ಜನರು ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ಡೋಂಟ್ ವೇಸ್ಟ್ ಅಂತ. 5 ರೊಟ್ಟಿ 2 ಮೀನುಗಳು ಕೊಟ್ಟರು. ಅದರಲ್ಲಿ ಸಮಯ, ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡುವಂಥದ್ದು, ನೀನ್ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸುಮಾರು ಜನರು, ದೇವ ಮಕ್ಕಳು, ತಮ್ಮ ಸಮಯಗಳನ್ನ ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಯಾವುದ್ರಲ್ಲಿ ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ ಅಂತ ನಾವು ನೋಡುವಾಗ, ದೇವ ಜನರಾದಂತ ನಾವು ಎಲ್ಲಿ ನಾವು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀವಿ ಅಂದ್ರೆ, ಅನಗತ್ಯ ವಿಷಯಗಳನ್ನ ಚರ್ಚೆ ಮಾಡುವುದರಲ್ಲಿ ಸಮಯವನ್ನ ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ. ಅಮ್ಮ, ಸಮಯ ಬಹು ಬೆಲೆಯುಳ್ಳದ್ದು, ಸಮಯ ಬಹು ಶ್ರೇಷ್ಠವಾದದ್ದು, ಸಮಯ ಬಹಳ ಉತ್ಕೃಷ್ಟವಾದದ್ದು. ಸಮಯವನ್ನ ವೇಸ್ಟ್ ಮಾಡಬೇಡ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬಂದಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸುವಾಗ ಅದ್ಭುತವಾದ ಒಂದು ಸಂದೇಶ ಅದರಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಕಾಲವು ಕಠಿಣವಾಗಿದೆ, ಕಾಲವು ಕೆಟ್ಟು ಹೋಗಿದೆ. ಕಾಲ ಏನಾಗಿದೆ ಅಮ್ಮ? ಕೆಟ್ಟು ಹೋಗಿದೆ. ಸಹೋದರಿ, ಕಾಲ ಏನಾಗಿದೆ? ಕೆಟ್ಟು ಹೋಗಿದೆ. ಸಮಯವನ್ನ ಸುಮ್ಮನೆ ಕಳಕೊಳ್ಳದೆ ಬೆಳೆಯುಳ್ಳದ್ದೆಂದು ಎಣಿಸಿರಿ. ಅಂದ್ರೆ ಎವ್ರಿ ಟೈಮ್ ಯು ಶುಡ್ ಯೂಸ್ ವಿತ್ ಪರ್ಪಸ್. ಎಲ್ಲ ಸಮಯವನ್ನ ಒಂದು ಉದ್ದೇಶದೊಂದಿಗೆ ಜೀವಿಸಬೇಕು. ಸಮಯವನ್ನ ಉದ್ದೇಶವಿಲ್ಲದೆ ಬದುಕಬೇಡ. ನೀನು ಹಳ್ಳಿಯಿಂದ ಬಂದಿದೆಯೋ, ವಿದ್ಯಾಭ್ಯಾಸದಿಂದ ಬಂದಿದೆಯೋ, ನೀನು ಹಳ್ಳಿಯಲ್ಲಿ ಕೆಲಸ ಮಾಡ್ತೀಯೋ, ನೀನು ಸಿಟಿಯಲ್ಲಿ ಕೆಲಸ ಮಾಡ್ತೀಯೋ, ಇದು ಯಾವುದು ಡಿಪೆಂಡ್ ಆಗಲ್ಲ. ಸಮಯವನ್ನ ವೇಸ್ಟ್ ಮಾಡ್ಕೊಳ್ಬೇಡ. ಯಾಕೆಂತಂದ್ರೆ ಸಮಯವನ್ನ ಸುಮ್ಮನೆ ಕಳಕೊಳ್ಳದೆ ಬೆಲೆಯುಳ್ಳದ್ದೆಂದು ಎಣಿಸ್ಬೇಕಂತೆ. ಅಂದ್ರೆ ಸಮಯವನ್ನ ಕ್ರಿಸ್ತನೊಂದಿಗೆ ಕೂಡಿರಿಸಿಕೊಂಡು, ಕ್ರಿಸ್ತನೊಂದಿಗೆ ಕ್ರಮೀಕರಿಸಿಕೊಂಡು ಸಮಯವನ್ನ ನೀನು ಮುಂದೆ ನಡೆಸಿಕೊಂಡು ಹೋಗಬೇಕು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸುಮಾರು ಜನರು ಟಿವಿಗಳು ನೋಡಿಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಮೊಬೈಲ್ಗಳಲ್ಲಿ ನೋಡಿಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. Many people, they are giving their best time to devices. ಈಗಿನ ಕಾಲಘಟ್ಟದಲ್ಲಿ, ಈ ಕಲಿಯುಗದಲ್ಲಿ, ಈ ಒಂದು ಕಡೆ ಕಾಲಘಟ್ಟದಲ್ಲಿ ಸುಮಾರು ಜನರು ಡಿವೈಸ್ಗಳ ಜೊತೆ ಆಟ ಆಡ್ತಿದ್ದೇವೆ. ಡಿವೈಸ್ಗಳನ್ನ ಉಪಯೋಗಿಸಿಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೇವೆ. ಡಿವೈಸ್ಗಳನ್ನ, ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸಿಕೊಂಡು ಸಮಯ ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ, many people, they are attracted by the media and attracted by social media and they are addicted to devices. ಮೊಬೈಲ್ಗಳಿಗೆ, ಕಂಪ್ಯೂಟರ್ಗಳಿಗೆ, ಟಿವಿಗಳಿಗೆ ಅಟ್ರಾಕ್ಟ್ ಆಗಿ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ. ನೀವು ಯಾವುದಕ್ಕೆ ಅಡಿಕ್ಟ್ ಆಗಿ ಸಮಯ ಕಳ್ಕೊಳ್ತಾ ಇದೀಯಾ? ಮೊಬೈಲ್ನಲ್ಲೇ ಸಮಯ ಕಳೀತಾ ಇದೆಯಾ? ಡಿವೈಸ್ಗಳಲ್ಲೇ ಸಮಯ ಕಳೀತಾ ಇದೆಯಾ? ಯಾವುದು? ಸಮಯವನ್ನ ಸುಮ್ಮನೆ ಕಳ್ಕೊಳ್ಬೇಡ. ಇನ್ನು ಕೆಲವರು ಪಾಸ್ಟರ್ ಮೊಬೈಲ್ ನೋಡಲ್ಲ, ಇನ್ನು ಕೆಲವರು ಹರಟೆ ಮಲ್ಲರು, ಹರಟೆ ಹೊಡ್ಕೊಂಡು ಸಮಯ ಏನ್ ಮಾಡ್ತಾ ಇದ್ದೇವೆ? ವೇಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಜನರ ಜೊತೆ ಸಿಕ್ಕಿದ್ರೆ ಸಾಕು, ಆಕು ಸುಣ್ಣ, ಆಕು ಬಣ್ಣ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಬೈ ಸ್ಪ್ರೆಡಿಂಗ್ ರಿಮೋರ್ಸಸ್. ಚಾಡಿಗಳನ್ನು ಹೇಳೋದ್ರಲ್ಲಿ ಸಮಯ ಕಳ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರು ಸಂಸಾರ ಕೆಡಿಸೋದ್ರಲ್ಲಿ ಸಮಯ ಕಳ್ಕೊಳ್ತಾ ಇದ್ದೀವಿ. ಇನ್ನೊಬ್ಬರ ಬಗ್ಗೆ ಮಾತನಾಡೋದ್ರಲ್ಲಿ ಸಮಯ ಕಳ್ಕೊಳ್ತಾ ಇದ್ದೀವಿ. ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ಸ್. ನೀನು ಯಾವ ರೀತಿ ಸಮಯವನ್ನ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ? ವ್ಯರ್ಥ ಮಾಡ್ಕೊಳ್ತಾ ಇದೀಯಾ? ಅನಗತ್ಯವಾದ ಸಂಗತಿಗಳಿಗೆ ಸಮಯ ಕೊಟ್ಟು ಶ್ರೇಷ್ಠವಾದ ಸಮಯವನ್ನ ಕಳ್ಕೊಳ್ಬೇಡ. ಅನಗತ್ಯವಾದ ವಿಷಯಗಳಿಗೆ ಗಮನ ಕೊಟ್ಟು ಶ್ರೇಷ್ಠವಾದ ವಿಷಯಗಳನ್ನ ಕಳ್ಕೊಳ್ಬೇಡ. ಅನಗತ್ಯವಾದಂತ
ಕಾರ್ಯಗಳಿಗೆ ಮನಸ್ಸು ಕೊಟ್ಟು ಮಾಡಬೇಕಾದ ಕಾರ್ಯಗಳನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಕಳ್ಕೊಳ್ಬೇಡ. ಯಾಕಂದ್ರೆ ನೀ ಸಮಯ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ. If you waste your time, you won't get that precious time. If you waste your time by speaking remorses about others, again you won't get that precious time. ನೀ ಯಾವುದನ್ನು ಸುಳ್ಳಾದದಲ್ಲಿ ಮಾತನಾಡ್ತಾ ಇದೀಯಾ, ಪ್ರಾಪಂಚಿಕವಾಗಿ ಮಾತನಾಡ್ತಾ ಇದೀಯಾ, ಬೆಲೆ ಇಲ್ಲದಂತ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದೀಯಾ, ನೀನು ಶ್ರೇಷ್ಠವಾದದನ್ನ ಕಳ್ಕೊಳ್ತೀಯ. You will lose precious things. So don't waste your time. ಸಮಯವನ್ನ ಸುಮ್ಮನೆ ಕಳ್ಕೊಳ್ತಾ ಇದ್ದೀರಿ, ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ದೀರಿ. ಸಮಯ ಒಂದ್ಸಾರಿ ಕಳೆದು ಹೋದ್ರೆ ತಿರುಗಿ ಬರಲ್ಲ. ಕಳೆದು ಹೋದ ಸಮಯ ತಿರುಗಿ ಸಿಗಲ್ಲ. ಕಳೆದು ಹೋದ ಆಪರ್ಚುನಿಟಿ ತಿರುಗಿ ಸಿಗಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಮ್ಗೆ ಅನ್ಸುತ್ತೆ ನಾವು ಸುಮ್ಮನೆ ಮೊಬೈಲ್ ಜೊತೆಗಿದ್ರೆ 1 hour 2 hour ಕಳೆದು ಹೋಗುತ್ತೆ, ನಾವು ಅನ್ಕೊಳ್ತೀವಿ ಇಟ್ಸ್ ನಥಿಂಗ್ ಅಂತ. ಬಟ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನೀನು ಸಮಯ ಕಳ್ಕೊಳ್ತಾ ಇದ್ದೀನಿ. ಚಾಡಿ ಹೇಳೋದ್ರಿಂದ ನೀನು ಸಮಯ ಕಳ್ಕೊಳ್ತಾ ಇದ್ದೀನಿ. ಅದು ಕೊಡೋ ಸಮಯವನ್ನ ಇನ್ನೊಂದು ಏನೋ ವಿಶೇಷವಾದ ಕಾರ್ಯಕ್ಕಾಗಿ ಕೊಡಬಹುದು. ಆದ್ದರಿಂದ ಎಷ್ಟೋ ದೇವರ ಮಕ್ಕಳುಗಳು ತಮ್ಮ ಸಮಯಗಳನ್ನ ಯಾವುದೋ ಮೊಬೈಲ್ಗೆ, ಯಾವುದೋ ಕಾರ್ಯಕ್ಕೆ ಕೊಟ್ಟು ಈ ದಿನ ಸಮಯವನ್ನ ಕಳ್ಕೊಳ್ತಾರೆ. ಸೈತಾನನು ಆದಾಮನಿಗೆ ಹೇಳ್ದ, ಸೈತಾನನು ಹವ್ವಳಿಗೆ ಹೇಳ್ದ, ನೋಡು ಆ ಹಣ್ಣು ನೋಡುವುದಕ್ಕೆ ರಮ್ಯವಾಗಿದೆ, ಜ್ಞಾನೋದಯಕ್ಕೆ ಉಪಯುಕ್ತವಾಗಿದೆ ಅಂತ. ಇವತ್ತಿನ ದಿನ ಸೈತಾನ, ಅವತ್ತು ಸರ್ಪವು ಹವ್ವಳಿಗೆ ಆ ಹಣ್ಣಿನ ಮರವನ್ನು ತೋರಿಸಿದ, ಅದು ತಿಂದ್ರೆ ನಿನಗೆ ಜೀವ ಬರುತ್ತೆ ಅಂತ. ಇವತ್ತು ಸೈತಾನನು 22ನೇ ಶತಮಾನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂತ ಹಣ್ಣನ್ನು ಕೊಡ್ತಾ ಇದ್ದಾನೆ. ಇವತ್ತು ಎಲ್ಲರೂ ಎಲ್ಲಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದೇವೆ ಅಂತಂದ್ರೆ ಟಿವಿಗಳಿಗೆ, ಮೀಡಿಯಾಗಳಿಗೆ ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಇಟ್ ಈಸ್ ಅಟ್ರಾಕ್ಟಿಂಗ್ ಯು. ಅವತ್ತು ಸರ್ಪ ಹಣ್ಣು ತೋರಿಸಿ ಹೇಳ್ತು ಪರವಾಗಿಲ್ಲ ತಿನ್ನು ಅಂತು. ಇವತ್ತು ಎಲ್ಲ ದೇವ ಜನರ ಕೈಯಲ್ಲಿ ಮೊಬೈಲ್ಸ್ ಗಳಿದೆ, ಹೆಚ್ಚು ಸಮಯ ಮೊಬೈಲ್ಸ್ ಕೊಡ್ತಾರೆ. ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ಸ್. ಹವಳು ಬಿದ್ದಳು ಯಾವುದರಿಂದ? ಹಣ್ಣು ತಿಂದಿದ್ರಿಂದ. ಹವಳು ಜೊತೆಗೆ ಆದಾಮನು ಬಿದ್ದ. ಇವತ್ತು ಅನೇಕರು ಬಿದ್ದು ಹೋಗ್ತಾ ಇರೋದು ನೀವು ನೋಡಿ. ಮೊಬೈಲ್ಸ್ ನೋಡ್ತಾ ಟೆಂಪ್ಟೇಷನ್ ಬರುತ್ತೆ, ಕೆಟ್ಟ ಕಾರ್ಯಗಳನ್ನು ದೃಷ್ಟಿಸುವುದಕ್ಕೆ ಟೆಂಪ್ಟೇಷನ್ ಬರುತ್ತೆ, ಶೋಧನೆ ಬರುತ್ತೆ. ಯಾವುದನ್ನು ನೋಡಬಾರ್ದು ಅಂತ ಕಣ್ಣು ಮುಚ್ಚಿಕೊಳ್ಬೇಕಾಗಿತ್ತೋ, ಯಾವುದನ್ನ ನೋಡಬಾರ್ದು ಅಂತ ಕಣ್ಣು ಮುಚ್ಚಿಕೋಬೇಕಾಗಿತ್ತೋ, ಯಾವ ಪಾಪವನ್ನ ದೃಷ್ಟಿಸಬಾರ್ದು ಅಂತ ಕಣ್ಣು ಮುಚ್ಚಿಕೋಬೇಕಾಗಿತ್ತೋ, ಯಾವ ದ್ರೋಹಗಳನ್ನು ನೋಡಬಾರ್ದು ಅಂತ ಕಣ್ಣು ಮುಚ್ಚಿಕೋಬೇಕಾಗಿತ್ತೋ, ಯಾವ ಕೆಟ್ಟತನವನ್ನು ನೋಡಬಾರ್ದು ಅಂತ ಕಣ್ಣು ಮುಚ್ಚಿಕೋಬೇಕಾಗಿತ್ತೋ, ಇವತ್ತು ಮೊಬೈಲ್ ನಲ್ಲಿ ಸೈತಾನನು, ಸರ್ಪವು ಜನರನ್ನ ವಂಚಿಸ್ತಾ ಇದೆ, ಕ್ರೈಸ್ತರನ್ನ ವಂಚಿಸ್ತಾ ಇದೆ. ಪಾಪಕ್ಕೆ ಬೀಳುವುದಕ್ಕೆ, ಆಲೋಚನೆಗಳಲ್ಲಿ ಪಾಪದಲ್ಲಿ ಬೀಳುವುದಕ್ಕೆ, ಅದನ್ನು ನೋಡ್ತಾ ಶೋಧನೆಗೆ ಒಳಗಾಗಿ ಪಾಪಿಷ್ಠ ಆಲೋಚನೆಗಳಿಗೆ ಬಿದ್ದು, ಪಾಪಿಷ್ಠ ಕಾರ್ಯಗಳಲ್ಲಿ ಬಿದ್ದು ಹೋಗ್ತಾ ಇದೆ. We are falling down because we are watching TVs, we are watching mobiles by seeing the sinful thoughts. ಪಾಪಕ್ಕೆ ಆಲೋಚನೆಗಳುಳ್ಳಂತ ಕಾರ್ಯಗಳು ನೋಡಿ ಬಿದ್ದು ಹೋಗ್ತಾ ಇದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನೀನಿವತ್ತು ಇದನ್ನು ಅಲ್ಲಗಳಿದ್ರೆ, ನೀನಿವತ್ತು ಈ ಸಂದೇಶವನ್ನ ದೂರ ತಳ್ಳಿದ್ರೆ, ಇವತ್ತು ಈ ಸಂದೇಶವನ್ನ ನೀನು ತ್ಯಜಿಸಿದ್ರೆ, somewhere again you will fall. ಎಲ್ಲೋ ಇನ್ನೊಂದು ಕಡೆ ಬೀಳ್ತೀವಿ. ಹಾಗಾಗಿ ನಿನ್ನ ಜೀವಿತವನ್ನ ಯಾವುದಕ್ಕೂ ಹೆಚ್ಚು ಸಮಯ ಕೊಟ್ಟು ವೇಸ್ಟ್ ಮಾಡ್ಕೊಳ್ಬೇಡ. ಅನಗತ್ಯ ಸಂಗತಿಗಳಿಗೆ ಸಮಯ ಕೊಟ್ಟು ವೇಸ್ಟ್ ಮಾಡ್ಕೊಳ್ಬೇಡ. ಅನಗತ್ಯ ವ್ಯಕ್ತಿಗಳ ಜೊತೆ ಕೂತು, ಪಾಪಿಷ್ಟ ವ್ಯಕ್ತಿಗಳ ಜೊತೆ ಕೂತು, ಪಾಪಿಷ್ಟ ಕಾರ್ಯಗಳನ್ನು ಮಾತನಾಡ್ಕೊಳ್ತಾ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡ್ತಾ, ಇನ್ನೊಬ್ಬರ ಜೀವಿತದ ಬಗ್ಗೆ ಮಾತನಾಡ್ತಾ ನಿನ್ ಜೀವಿತವನ್ನೇ ನೀನು ಹಾಳು ಮಾಡ್ಕೊಳ್ಬೇಡ. ಮತ್ತೆ ಆರ್ಗ್ಯುಮೆಂಟ್ಸ್ ಮಾಡಿ ಸಮಯವನ್ನ ವೇಸ್ಟ್ ಮಾಡ್ಕೊಳ್ಬೇಡ. ತುಂಬಾ ಜನ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಆರ್ಗ್ಯುಮೆಂಟ್ಸ್, ನೀನ್ ಹಾಗೆ, ನೀನು ಹೀಗೆ, ನೀನು ಹಾಗೆ, ನೀನು ಹೀಗೆ, ನೀನು 20 ವರ್ಷ ಹಿಂಗೆ, ನೀನು 30 ವರ್ಷ ಹಿಂಗೆ, ನೀನು ಹಂಗೆ, ನೀನು ಹಿಂಗೆ, ಈ ಆರ್ಗ್ಯುಮೆಂಟ್ಸ್ ಮಾಡ್ತಾ ತಮ್ಮ ಜೀವಿತಗಳನ್ನ ವೇಸ್ಟ್ ಮಾಡ್ಕೊಳ್ತಾರೆ. ದೇ ಆರ್ ವೇಸ್ಟಿಂಗ್. ನನಗೆ ಸಾಮಾನ್ಯವಾಗಿ ಆರ್ಗ್ಯುಮೆಂಟ್ಸ್ ಮಾಡೋರ ಜೊತೆ ಕುತ್ಕೊಳ್ಬೇಕಂದ್ರೆ ಬಹಳ ಕಷ್ಟ. ನನಗೆ ಆರ್ಗ್ಯುಮೆಂಟ್ಸ್ ಮಾಡಕ್ ಹೋಗಲ್ಲ. ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಹೋಗಿ ಒಂದು ಮಾತು ಬೈದು ಸೈಲೆಂಟ್ ಆಗ್ತದೆ. ಡೋಂಟ್ ಆರ್ಗ್ಯೂ. Don't waste your time by arguing things. ಯಾವತ್ತೋ ಒಂದು ನಷ್ಟ ಮಾಡಿಕೊಂಡ ಬಿಟ್ಬಿಡು.
ಕುಟುಂಬದಲ್ಲಿ ನಿನ್ ಗಂಡ ಏನೋ ನಷ್ಟ ಮಾಡಿದ್ನ, ಹಣ ನಷ್ಟ ಮಾಡಿದ್ನ, ಹಣ ಕಳ್ಕೊಂಡಿದ್ನ, ಸಾಲ ಮಾಡ್ಕೊಂಡಿದ್ನ, ಡೋಂಟ್ ಆರ್ಗ್ಯೂ. ಆರ್ಗ್ಯೂ ಮಾಡಿಕೊಂಡು ಸಮಯ ಕಳಿಬೇಡ. ಏನ್ ಸಾಧನೆ ಮಾಡ್ತೀಯ ಆರ್ಗ್ಯುಮೆಂಟ್ ಮಾಡ್ತಾರೆ? ಅಮಾಮ ಅಂದ್ರೆ ಜಗಳ ಆಗುತ್ತೆ, ಅಮಾಮ ಅಂದ್ರೆ ನೀನು ಊಟ ಬಿಡ್ತೀಯ, ಅಮಾಮ ಅಂದ್ರೆ ನೀನು ಏನ್ ಮಾಡುತ್ತೆ, ಏನ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ಮಾಡೋದು? ವಾಟ್ ಪ್ರಾಫಿಟ್ ವಿಲ್ ಯು ಗೆಟ್ ಇಫ್ ಯು ಆರ್ಗ್ಯೂ? ನೀನು ಆರ್ಗ್ಯುಮೆಂಟ್ಸ್ ಮಾಡೋದ್ರಿಂದ ವಾಟ್ ಯು ವಿಲ್ ಗೆಟ್? ಅಮಾಮ ಅಂದ್ರೆ ಏನು? ಅರ್ಗೆ ಮಾಡಲ್ಲ ಅಷ್ಟೇ ನೀನು. ಅಮಾಮ ಅಂದ್ರೆ ಏನಾಗುತ್ತೆ? ಸ್ಟ್ರೈಕ್ ಉಪವಾಸ ಮಾಡ್ತೀಯ, ದಟ್ಸ್ ಇಟ್. ಏನಾದ್ರು ಉಪಯೋಗಕ್ಕೆ ಬರುತ್ತಾ? ಪ್ರಯೋಜನಕ್ಕೆ ಬರುತ್ತಾ? ನೀನ್ ಕಾಲೇಜಿನಲ್ಲಿ ಆಗಲಿ, ಫ್ರೆಂಡ್ಸ್ ಹತ್ರ ಆಗಲಿ, ತಂದೆ ತಾಯಿಗಳ ಹತ್ರ ಆಗಲಿ, ಗಂಡನ ಹತ್ರ ಆಗಲಿ, ಹೆಂಡತಿ ಹತ್ರ ಆಗಲಿ, ಡೋಂಟ್ ಆರ್ಗ್ಯೂ. ಆರ್ಗ್ಯುಮೆಂಟ್ಸ್ ಮಾಡಬೇಡ. ಎಷ್ಟೋ ಜನರು ಆರ್ಗ್ಯುಮೆಂಟ್ಸ್ ಮಾಡಿ ಸಮಯವನ್ನು ಕಳ್ಕೊಳ್ತಾರೆ. ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್. ಸೊ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ. ಮತ್ತೆ ಅನಗತ್ಯವಾದದನ್ನ ಪರ್ಚೇಸ್ ಮಾಡೋದ್ರಲ್ಲಿ ಸಮಯ ಕಳಿಬೇಡ. ಕೆಲವರು ನೋಡಿ, ಉಮಾ ಗೋಲ್ಡ್ ಅಂಗಡಿಗೆ ಹೋದ್ರೆ ಅಲ್ಲೇ ಅರ್ಧ ಗಂಟೆ ಅದನ್ನ ನೋಡು, ಇದನ್ನ ನೋಡು, ಹಿಂಗಿಟ್ ನೋಡು, ಹಂಗಿಟ್ ನೋಡು. They are wasting their time. You are wasting your precious time by spending lot of time in the unwanted places. ಅವಶ್ಯಕತೆ ಇಲ್ಲದೆ ಇರುವಂತ ಸ್ಥಳದಲ್ಲಿ ಸಮಯವನ್ನು ಕಳಿಬೇಡ. Don't waste. Hallelujah. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಬಹಳ ಜಾಗರೂಕತೆ ಇರಬೇಕು. ಯೇಸು ಹೇಳಿದ್ರು, ಯಾವುದೂ ವ್ಯರ್ಥವಾಗಬಾರದು, ಯಾವುದು ವೇಸ್ಟ್ ಆಗಬಾರದು. ನಿನ್ನ ವಯಸ್ಸನ್ನ, ನಿನ್ನ ಏಜ್ ಅನ್ನ ಎಷ್ಟು ವೇಸ್ಟ್ ಆದ ಕಾರ್ಯಗಳಿಗೆ ಉಪಯೋಗಿಸಿಕೊಂಡು ಸಮಯ ಕಳ್ಕೊಂಡು, ಮತ್ತೊಬ್ಬರ ಬಗ್ಗೆ ಮಾತಾಡ್ಕೊಂಡು ಅವಳು ಹಿಂಗೆ, ಅವಳ ಸಂಸಾರ ಹಿಂಗೆ, ಅವಳು ಹಿಂಗೆ, ಅವ್ರ ಮನೆ ಹಿಂಗೆ, ಅವ್ರ ಮನೇಲಿ ಉಪ್ಪಿತ್ತು, ಇವ್ರ ಮನೇಲಿ ಸಾಂಬಾರ್ ಇತ್ತು, ಎಷ್ಟು ದಿನ ಮಾತಾಡ್ಕೊಂಡು ಸಮಯ ಕಳೀತೀವಿ. ನಿನ್ನ ವಯಸ್ಸನ್ನ, ನಿನಗೆ ಬುದ್ಧಿ ಬಂದಾಗಿಂದ ಈಗ ನೋಡ್ಬೋದು, ಪೇಪರ್ ತಗೊಂಡು ಬರೀ. ಎಷ್ಟು ಪ್ರಾಫಿಟಬಲ್ ಆಗಿ ನಿನ್ನ ವಯಸ್ಸನ್ನು ಉಪಯೋಗಿಸಿಕೊಂಡೆ, ಎಷ್ಟು ವೇಸ್ಟ್ ಆಗಿ ನಿನ್ನ ವಯಸ್ಸನ್ನ ಕಳ್ಕೊಂಡೆ. ಎಷ್ಟೋ ಜನರು ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ಸಮಯವನ್ನ. ಇನ್ನೊಬ್ಬರ ಮನೆ ಹತ್ರ ಕೂತ್ಕೊಂಡು ವೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ಸಮಯವನ್ನು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳೋದ್ರಲ್ಲಿ ಕಲಿ, ನಿನ್ ಗಂಡನ ಪ್ರಾರ್ಥನೆ ಮಾಡೋದ್ರಲ್ಲಿ ಕಲಿ, ನಿನ್ ಸಂಸಾರ ಈಗ ನಡ್ಸ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಮೆನಿ ಪೀಪಲ್ಸ್ ದೇ ಆರ್ ವೇಸ್ಟಿಂಗ್ ದೇರ್ ಟೈಮ್. ಮತ್ತೆ ಸುಮಾರು ಜನ ತಮ್ಮ ಜೀವನದಲ್ಲಿ ಆದಂತ ಕಹಿ ಘಟನೆಗಳನ್ನ ಜ್ಞಾಪಿಸಿಕೊಂಡೇ ಸಮಯ ಕಳೆದುಕೊಳ್ತಾರೆ. ನಿನ್ ಜೀವನದಲ್ಲಿ ಏನ್ ನಡೆದ್ರು ಕೂಡ ಹೆಂಗಿರ್ಬೇಕಂದ್ರೆ, ಭಕ್ತನಾದಂತ ಪೌಲನು ಹೇಳ್ತಾನೆ, ಭಕ್ತನಾದಂತ ಪೌಲನು ಪವಿತ್ರಾತ್ಮ ಭರಿತನಾಗಿ ಹೇಳ್ತಾನೆ, ನಾನು ಪೌಲನೆಂಬ ನಾನು ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಮುಂದೆ ನಮ್ಮಗಳನ್ನ ಹಿಡಿಯುವುದಕ್ಕಾಗಿ ಎದೆ ಬಗ್ಗಿದವನಾಗಿ ಓಡ್ತಾ ಇದ್ದೇನೆ. ರನ್, ಫಾರ್ಗೆಟ್ ಫಾರ್ ದ ಫಾರ್ವರ್ಡ್ ಥಿಂಗ್ಸ್. ಹಳೆಯ ಸಂಗತಿಗಳು ಬಂದು ಬಿಡಿ ಸಹೋದರಿ. ಅಷ್ಟು ದಿನ ನಾನು ಹಿಂಗೆ ಇರ್ತೀನಿ, ನಾನು ಹಿಂಗಿರೋದೇ ಹಿಂಗೆ. ಏನು ಬೇಡ ಅಂದವ್ರು ಯಾರು? ಅರ್ಧ ವಯಸ್ಸು ಅಲ್ಲೇ ಕಳೆದು ಬಿಡ್ತೀಯ. ಪೌಲನು ಹೇಳ್ತಾ ಇದ್ದಾನೆ, ನಾನು ಹಳೆಯ ಸಂಗತಿಗಳನ್ನ ಮರೆತು ಬಿಟ್ಟು, ಹಿಂದಿನವುಗಳನ್ನ ಮರೆತು ಬಿಟ್ಟು ಮುಂದಿನವುಗಳನ್ನ ಹಿಡಿಯುವುದಕ್ಕಾಗಿ ಎದೆ ಕುಗ್ಗಿದವನಾಗಿ ಓಡ್ತಾ ಇದ್ದೀನಿ. ಹಿಂದೆ ಮರಿಬೇಕು, ಮುಂದೆ ಓಡ್ತಾ ಇರ್ಬೇಕು. ಎಷ್ಟು ಜನ ಓಡ್ತಾ ಇದ್ದೀರಮ್ಮ? ಯಾಕೆ ಸುಮ್ಮನೆ ಸಮಯ ವೇಸ್ಟ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ರೆ ವಾಟ್ ಇಸ್ ದ ಯೂಸ್? ಏನ್ ಯೂಸ್ ಇದೆ? ಅದಕ್ಕೆ ಭಕ್ತರು ಹೇಳ್ತಾರೆ, ಅದಕ್ಕೆ ತಂದೆಯಾದ ದೇವರು ಹೇಳ್ತಾರೆ, ಅದಕ್ಕೆ ಪವಿತ್ರಾತ್ಮರು ಹೇಳ್ತಾರೆ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಯೆಶಾಯದ ಪ್ರವಾದನ ಗ್ರಂಥದಲ್ಲಿ, ಹಳೆಯ ಸಂಗತಿಗಳನ್ನ ಮರೆತು ಬಿಡ್ರಿ, ಪುರಾತನ ಕಾಲದ ಸಂಗತಿಗಳನ್ನ ಮರೆತು ಬಿಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಎಷ್ಟು ದಿನ ಹಳೆಯ ಕಾರ್ಯಗಳನ್ನ ಮರೆಯದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ನೋ, ಮುಂದಿನದನ್ನ ಹಿಡಿಯುವುದಕ್ಕೋಸ್ಕರ ಓಡ್ಬೇಕು, ಮುಂದೆ ಹಿಡಿಯುವುದಕ್ಕೋಸ್ಕರ ಓಡ್ಬೇಕು, ಮುಂದೆ ಭವಿಷ್ಯ ಚೆನ್ನಾಗಿದೆ ಅದನ್ನ ಹಿಡಿಯುವುದಕ್ಕಾಗಿ ಓಡ್ಬೇಕು, ಮುಂದೆ ಅದ್ಭುತವಾದ ಕಾರ್ಯಗಳಿದೆ ಹಿಡಿಯುವುದಕ್ಕಾಗಿ ಓಡ್ಬೇಕು, ಮುಂದೆ ಉತ್ತಮವಾದ ಕಾರ್ಯ ಇದೆ, ಮುಂದೆ ಒಂದು ದೊಡ್ಡ ಕಿರೀಟ ಇದೆ. ರನ್. ಮುಂದೆ ದೇವರು ನಿನಗಾಗಿ ಅದ್ಭುತವಾದ ಕಿರೀಟ ಇಟ್ಟಿದ್ದಾನೆ, ಅದ್ಭುತವಾದ ಆಶೀರ್ವಾದ ಇಟ್ಟಿದ್ದಾನೆ, ಅದ್ಭುತವಾದ ಭವಿಷ್ಯ ಇಟ್ಟಿದ್ದಾನೆ, ಅದ್ಭುತವಾದ ಕಾರ್ಯ ಇಟ್ಟಿದ್ದಾನೆ. ಅಯ್ಯೋ, ನಮ್ಮ ಅಪ್ಪ ನಂಗೆ ಸರಿಯಾಗಿ ಓದಿಸಿದಂತೆ ಎಷ್ಟು ವರ್ಷ ಕಾಲ ಸುಮ್ಮನೆ ಕೂತ್ಕೊಂಡಿರ್ತೀವಿ. ಕೆಲವರು ಹಂಗೆ ಮಕ್ಕಳು, ನಮ್ಮ ಅಪ್ಪ ನಂಗೆ ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಪ್ರೀತಿ ತೋರಿಸಲಿಲ್ಲ, ನಮ್ಮ ಅಮ್ಮ ಹಿಂಗ್ ಮಾಡ್ಲಿಲ್ಲ, ಅವ್ರು ಹಿಂಗ್ ಮಾಡ್ಲಿಲ್ಲ, ಇವ್ರು ಹಿಂಗ್ ಮಾಡ್ಲಿಲ್ಲ, ನಾನು ಚೆನ್ನಾಗಿ ಓದಿಸಿಲ್ಲ, ನನಗೆ ಅದು ಮಾಡ್ಲಿಲ್ಲ, ನನಗೆ ಒಳ್ಳೆ ಫ್ರಾಕ್ ಕೊಡಿಸಿಲ್ಲ.
ನೋ, ಮುಂದಿನವುಗಳು ಹಿಡಿಯುವುದಕ್ಕಾಗಿ ಓಡು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಅನವಶ್ಯಕವಾದದನ್ನ ಮಾತಾಡಿಕೊಂಡು ಸಮಯ ಕಳ್ಕೊಳ್ಬೇಡ. ಮೊದಲನೇದಾಗಿ ಡೋಂಟ್ ವೇಸ್ಟ್ ಯುವರ್ ಟೈಮ್. ಏನ್ ಮಾಡಬಾರ್ದಮ್ಮ, ನಿನ್ನ ಸಮಯವನ್ನ ವೇಸ್ಟ್ ಮಾಡ. ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್. ಪ್ರಿಯ ದೇವರ ಮಕ್ಕಳೇ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಅದ್ಭುತವಾದ ಕಾರ್ಯ ಇಟ್ಟಿದ್ದಾರೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಅದ್ಭುತವಾದ ಕಾರ್ಯ ಇಟ್ಟಿದ್ದಾರೆ. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1, ಹೀಗೆ ಅವರವರ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಇಲ್ಲಿ ತಲಾಂತುಗಳ ಬಗ್ಗೆ ಬರೀತಾ ಇದ್ದಾರಮ್ಮ. ಯೇಸು ಸ್ವಾಮಿ ಶಿಲ್ಬೆಗೆ ಹೋಗೋದಕ್ಕಿಂತ ಮುಂಚೆ ತಲಾಂತಿನ ಬಗ್ಗೆ ಮಾತನಾಡಿದ್ರು. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು. ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್. ದೇವರು ಪ್ರತಿಯೊಬ್ಬರನ್ನು ಕೂಡ ಸುಮ್ಮನೆ ಈ ಲೋಕಕ್ಕೆ ಕಳಿಸಿಲ್ಲ. ಮಂಜಪ್ಪ, ನಿನ್ನ ಸುಮ್ಮನೆ ದೇವರು ಈ ಲೋಕಕ್ಕೆ ಕಳಿಸಿಲ್ಲ. ನಿನಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಕೂಡ ದೇವರು ಏನೋ ಇಟ್ಟಿದ್ದಾರೆ. ನಮ್ಮ ಮೊನ್ನೆನಳ್ಳಿಯಿಂದ ಬರುವಂತ ಅಮ್ಮ, ನಿನಗೇನೋ ದೇವರು ಇಟ್ಟಿದ್ದಾನೆ. ಯಾರನ್ನು ಸುಮ್ಮನೆ ಈ ಲೋಕಕ್ಕೆ ಕಳಿಸಲಿಲ್ಲ. ನೀವು ಒಬ್ಬೊಬ್ಬರಿಗೂ ಒಂದು ಟ್ಯಾಲೆಂಟ್ ಇಟ್ಟು ಕಳಿಸಿದ್ದಾನೆ. ವೈ ಯು ಆರ್ ವೇಸ್ಟಿಂಗ್ ಯುವರ್ ಟ್ಯಾಲೆಂಟ್ ಬೈ ಕಂಪ್ಲೇನಿಂಗ್ ಸಮಥಿಂಗ್? ಯಾಕೆ ಕಂಪ್ಲೇಂಟ್ ಮಾಡ್ತಾ ದೇವರು ನಿನಗೆ ಕೊಟ್ಟ ತಲಾಂತನ್ನ ಏನ್ ಮಾಡ್ತಾ ಇದೆಯಾ? ಬಚ್ಚಿಡ್ತಾ ಇಲ್ಲ. 5 ತಲಾಂತಿರೋನು 10 ತಲಾಂತ್ ಮಾಡ್ಕೊಂಡಂತೆ, 2 ಇದ್ದವನು 5 ಮಾಡಿದಂತೆ, 1 ಇದ್ದವನು ಹೇಳ್ತಾನೆ, ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವವನು, ಆದ್ರಿಂದ ಬಚ್ಚಿಟ್ಬಿಟ್ಟೆ ನಾನು. ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಯಾರ ಮೇಲೆ? ಯಜಮಾನದ ಮೇಲೆ. ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್ಸ್. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ತಲಾಂತ್ ಕೊಟ್ಟಿದ್ದಾನೆ. ತಲಾಂತು ಅಂತಂದ್ರೆ ಏನು? ಒಬ್ಬರಿಗೆ ವಿಧ ವಿಧವಾದ ತಲಾಂತುಗಳನ್ನ ಕೊಟ್ಟಿರ್ತಾನೆ. ಜ್ಞಾನದ ತಲಾಂತು, ಸೇವೆ ಮಾಡುವಂತ ತಲಾಂತು, ಪ್ರಸಂಗಿಸುವಂತ ತಲಾಂತು, ಪ್ರಾರ್ಥಿಸುವಂತ ತಲಾಂತು. ಟ್ಯಾಲೆಂಟ್ಸ್, ಒಂದೊಂದು ಟ್ಯಾಲೆಂಟ್ ಗಳನ್ನ ಕೊಟ್ಟಿರ್ತಾನೆ. ಆ ಟ್ಯಾಲೆಂಟ್ಸ್ ಅನ್ನ ನೀನು ದೇವರಿಗೋಸ್ಕರ ಉಪಯೋಗಿಸಬೇಕು. ಯು ಶುಡ್ ಯೂಸ್ ಇಟ್ ಫಾರ್ ಗಾಡ್ಸ್ ಕಿಂಗ್ಡಮ್. ಇವನು ಹೇಳ್ತಾನೆ, ಸ್ವಾಮಿ ನೀನು ಬಿತ್ತದೇ ಕೊಯ್ಯುವವನು, ರಾಶಿ ಮಾಡದೆ ತೂರದೇ ಇರುವಲ್ಲಿ ರಾಶಿ ಮಾಡುವವನಾಗಿದ್ದಿ ಅಂತ ಎದುರ್ಕೊಂಡು ಬಚ್ಚಿಟ್ಟೆ. ಅಮ್ಮ, ನನ್ನ ಗಂಡ ನನ್ನ ಸೇವೆ ಮಾಡಕ್ ಬಿಡ್ತಾ ಇಲ್ಲ, ನನ್ನ ಗಂಡ ನನ್ನ ದೇವರಿಗೋಸ್ಕರ ಮಾಡಕ್ ಏನು ಬಿಡ್ತಾ ಇಲ್ಲ, ನನ್ನ ತಂದೆ ತಾಯಿಗಳು ಬಿಡ್ತಾ ಇಲ್ಲ, ನಮ್ಮ ಮನೆಯವರು ಬಿಡ್ತಾ ಇಲ್ಲ. ಟಿವಿ ನೋಡೋದಕ್ಕೆ, ಫಿಲಂ ನೋಡೋದಕ್ಕೆ, ಊರನ್ನು ಸುತ್ತೋದಕ್ಕೆ, ಫೋನ್ಗಳಲ್ಲಿ ಗಂಟೆ ಮಾತಾಡೋದಕ್ಕೆ, ಸಪ್ಪು ಕೂತ್ಕೊಂಡು ಏನೋ ಥಿಂಕ್ ಮಾಡೋದಕ್ಕೆ, ಅದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿನ್ ತಲಾಂತನ್ನ ಎಲ್ಲಿ ಬಚ್ಚಿಡ್ತಾ ಇದೆಯಾ? ಡೋಂಟ್ ಕಂಪ್ಲೇನ್ ಬೈ ಹೈಡಿಂಗ್ ಯುವರ್ ಟ್ಯಾಲೆಂಟ್ಸ್. ಚರ್ಚ್ ಅನ್ನು ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಭೆಯನ್ನ ಎಷ್ಟೋ ಜನರು ಬ್ಲೇಮ್ ಮಾಡ್ತಾರೆ, ನಮ್ಗೆ ಅವಕಾಶ ಸಿಗೋದಿಲ್ಲ. Are you blaming church? Are you blaming your husband? Are you blaming your wife? Are you blaming your parents? Are you blaming your teachers? Are you blaming your family members? ಯಾರನ್ನು ಬ್ಲೇಮ್ ಮಾಡ್ತಾ ಇದ್ದೀವಿ? ನಮ್ಮ ಸದ್ಗುಣ ಜನರನ್ನು ಬದಲಾವಣೆ ಮಾಡ್ತೀವಿ. ನಮ್ಮ ಒಳ್ಳೆಯ ಗುಣ ಜನರನ್ನು ಬದಲಾವಣೆ ಮಾಡ್ತೀವಿ. ನಮ್ಮ ಒಳ್ಳೆಯ ನಡತೆ ಜನರನ್ನು ಬದಲಾವಣೆ ಮಾಡ್ತೀವಿ. ನಿನ್ನ ಕ್ಯಾರೆಕ್ಟರ್, talents and characters, they are in the same angle. ಒಂದು ಸೇಮ್ ಆಂಗಲ್ ನಲ್ಲಿ ಓಡ್ತಾ ಇರುವಂತ 2 ಟ್ಯಾಲೆಂಟ್ಸ್ ಮತ್ತೆ ಕ್ಯಾರೆಕ್ಟರ್. ತುಂಬಾ ಜನಕ್ಕೆ ಟ್ಯಾಲೆಂಟ್ ಇದೆ, ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಜ್ಞಾನ ಇದೆ, ಬಟ್ ಕ್ಯಾರೆಕ್ಟರ್ ಆಟಿಟ್ಯೂಡ್ಸ್ ಇದೆ. ಎಷ್ಟು ಮಾಡ್ತಾ ಇದೆಯಮ್ಮ ನಿನ್ನ ಟ್ಯಾಲೆಂಟ್ಸ್ ಅನ್ನ? ಪ್ರಾರ್ಥನೆ ಮಾಡೋದಕ್ಕೆ ದೇವರು ವರ ಕೊಟ್ಟಿದ್ದಾರ, ಪ್ರಾರ್ಥಿಸೋ. ಆರಾಧನೆ ಮಾಡೋದಕ್ಕೆ ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾರ, ಆರಾಧನೆ ಮಾಡು. ಸ್ತುತಿ ಮಾಡೋದಕ್ಕೆ ಟ್ಯಾಲೆಂಟ್ ಕೊಟ್ಟಿದ್ದಾರ, ಸ್ತುತಿ ಮಾಡು. ಸತ್ಯವನ್ನು ಅರ್ಥ ಮಾಡ್ಕೋ ಸಹೋದರಿ, ಈ ಲೋಕದಲ್ಲಿ ಏನೂ ಇಲ್ಲ, ಶೂನ್ಯ. ಜೀವನವೇ ಶೂನ್ಯ. ನೀನು ಎಷ್ಟೇ ಕಷ್ಟಪಡು, ನಿನಗೆ ಎಲ್ಲೂ ಪ್ರಶಂಸೆ ಸಿಗಲ್ಲ. ನೀನ್ ಗಂಡನಾದಂತ ನೀನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನ್ ಹೇಳ್ತಲ್ಲ, ನೀನೇನ್ ಮಾಡಿದೆ ಬಾಯಿ ಮುಚ್ಚಲೆ ಅಂತ. ನನ್ಗೇನ್ ಮಾಡಿದ್ಯಾ ಬಾಯಿ ಮುಚ್ಚು ಅಂತ. ನನ್ಗೇನ್ ಮಾಡಿದ್ಯಾ ಅಂತ ಕೇಳುವಂತವ್ರು ಜನರು ಜಾಸ್ತಿ ಇದ್ದಾರೆ. ಅಂತವ್ರ ಮಾತದಲ್ಲಿ
ನೀನ್ ಜೀವನದಲ್ಲಿ ಸತ್ಯನ ಅರ್ಥ ಮಾಡ್ಕೋ. ಈ ಲೋಕಕ್ಕೆ ಬಂದಿದ್ದೀನಿ, ಒಂದಿನ ಈ ಲೋಕ ಬಿಟ್ಟು ಹೋಗ್ಬೇಕು. ಅದ್ರೊಳಗಡೆ ದೇವ್ರು ನಮ್ಗೆ ಏನೋ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಆ ಟ್ಯಾಲೆಂಟ್ ದೇವ್ರಿಗೋಸ್ಕರ ಉಪಯೋಗಿಸ್ಬೇಕು. ದರ್ಶನ ನಿನಗೆ ದೇವ್ರು ಏನೋ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಏನೋ ಡೋಂಟ್ ಬ್ಲೇಮ್. ದೇವ್ರು ಕೇಳ್ತಾರೆ, ಸ್ವಾಮಿ ನನ್ ಗಂಡ ಬಿಟ್ಟಿಲ್ಲ, ಆದ್ರೆ ಕಟ್ಟಾಕಿದ್ನ, ನಿನ್ನ ಎಲ್ಲಾದ್ರೂ ಕೂಡ ಹಾಕಿದ್ರ? ಇಲ್ಲ. ನಿನ್ನ ಟ್ಯಾಲೆಂಟ್ ಜೊತೆಗೆ ಕ್ಯಾರೆಕ್ಟರ್ ಬಹಳ ಪ್ರಾಮುಖ್ಯ. ಮೆನಿ ಪೀಪಲ್, ಮೆನಿ ಚಿಲ್ಡ್ರನ್ ಆಫ್ ಗಾಡ್, ದೇ ಹ್ಯಾವ್ ಟ್ಯಾಲೆಂಟ್ಸ್ ಬಟ್ ದೇ ಡೋಂಟ್ ಹ್ಯಾವ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ಏನು? ಪ್ರೀತಿ ಇದೆ ಅಂತಂದ್ರೆ ಆ ಪ್ರೀತಿಗೆ ಗುಣ ಇದೆ. ದೇರ್ ಇಸ್ ಎ ಕ್ಯಾರೆಕ್ಟರ್. ಏನ್ ಗುಣ ಅದು? ತಗ್ಗಿಸಿಕೊಳ್ಳುತ್ತೆ, ದೀನ ಮನಸ್ಸಿನಿಂದ ಪ್ರವರ್ತಿಸುತ್ತೆ. ನಿನ್ನ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು ಸಹೋದರಿ. ನಿನ್ನ ಮನೆಯವರು, ನಿನ್ನ ಮೂಲಕ ನಿನ್ನ ಮನೆಯವರು ರಕ್ಷಣೆ ಹೊಂದ್ತಾರೆ. ನಿನ್ನ ಒಳ್ಳೆತನವನ್ನು ನೋಡಿ ರಕ್ಷಣೆ ಹೊಂದ್ತಾರೆ. ನಿನ್ನ ಒಳ್ಳೆ ಗುಣ ನೋಡಿ ರಕ್ಷಣೆ ಹೊಂದ್ತಾರೆ. ಟ್ಯಾಲೆಂಟ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಐಶ್ವರ್ಯ ಇರ್ಬೋದು, ಹಣ ಇರ್ಬೋದು, ನಿಮ್ಗೆ ಏನೆಲ್ಲ ಇರ್ಬೋದು, ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನೀನ್ ದೇವ್ರಿಗೆ ಹೇಳಿ, ನೀನು ಪರಲೋಕ ರಾಜ್ಯಕ್ಕೆ ಹೋದಾಗ ದೇವ್ರು ಕೇಳ್ತಾರೆ, ಎಷ್ಟು ವರ್ಷ ಅಂತ ಈ ಲೋಕದಲ್ಲಿ ಬದುಕ್ತೀವಿ ನಾವು? ಎಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ? ವರ್ಷಗಳಲ್ಲಿ ನಿನ್ನ ಟ್ಯಾಲೆಂಟ್ಸ್ ಬಹಳ ಪ್ರಾಮುಖ್ಯ. ನಿನ್ನ ಟ್ಯಾಲೆಂಟ್ ದೇವರಿಗಾಗಿ ಉಪಯೋಗಿಸ್ತಾರೆ. ಸಭೆಗೆ ಬರೋದಕ್ಕೆ ನಪ್ಪ ಹೇಳ್ಬೋದು, ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್. ದೇವರು ನಿನ್ಗೆ ಏನ್ ತಲಾಂತು ಕೊಟ್ಟಿದ್ದಾರೋ ಅದನ್ನ ವೇಸ್ಟ್ ಮಾಡಬೇಡ, ದೇವರಿಗಾಗಿ ಉಪಯೋಗಿಸೋ. ಪರಲೋಕಕ್ಕೆ ಹೋದಾಗ, ಸ್ವಾಮಿ ನೀನ್ ನನಗೆ ಆಶೀರ್ವಾದ ಕೊಟ್ಟೆ, ನೀನ್ ನನಗೆ ಅದು ಕೊಟ್ಟೆ ಸ್ವಾಮಿ, ನಾ ಪ್ರಾರ್ಥನೆ ಮಾಡಿದೆಲ್ಲ, ಪ್ರಾರ್ಥನೆ ಕೇಳಿದ್ರೆ ಅಂದ್ರೆ ದೇವ್ರು ಹೇಳ್ತಾರೆ, ನಾನು ನಿನಗೆ ಏನೇನು ಕೊಟ್ಟು ನನಗೋಸ್ಕರ ಉಪಯೋಗಿಸಿದವಲ್ಲೇ, ನಾನು ನಿನಗೆ ಏನೇನೋ ಕೊಟ್ಟೆ, ನಾನು ಅದನ್ನೆಲ್ಲ ನನಗೋಸ್ಕರ ಉಪಯೋಗಿಸಿದ. ಈ ಲೋಕದಲ್ಲಿ ಎಷ್ಟು ವರ್ಷ ಬದುಕಬಹುದು ನಾವು? ಅಮ್ಮಮ್ಮ ಅಂದ್ರೆ ಒಂದು 70 ವರ್ಷ, 80 ವರ್ಷ. ನಿತ್ಯತ್ವ ಕಳಿಬೇಕಲ್ಲ, ನಿತ್ಯತ್ವ ಕಳಿಬೇಕಲ್ಲ, ಲಾಂಗ್ ಲೈಫ್, ಎಟರ್ನಿಟಿ, ನಿತ್ಯ ಜೀವ ಕಳಿಬೇಕಲ್ಲ. ಅಲ್ಲೋಗ್ಬಿಟ್ಟು ಉಮಾ ಗೋಲ್ಡ್ ಅಂಗಡಿ ಇರಲ್ಲ, ಅಲ್ಲಿ ಉಮಾ ಗೋಲ್ಡ್ ಶಾಪ್ ಇರಲ್ಲ, ಅಲ್ಲಿ ಬಂಗಾರದ ಶಾಪ್ ಇರಲ್ಲ, ಅಲ್ಲಿ ಊಟದ ಶಾಪ್ ಇರಲ್ಲ. ಅಲ್ಲಿರೋದು ನಿತ್ಯತ್ವ ಉಳ್ಳ ದೇವರು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಮಹೋನ್ನತವಾದ ದೇವರು ಅಲ್ಲಿ ಕುಳಿತಿರ್ತಾನೆ. ಆದರೆ ಮುಂದೆ ಸ್ವಾಮಿ ನಾನು ಶಾಪಿಂಗ್ ಹೋಗಿ ಬರ್ತೀನಿ ಅಂದ್ರೆ, ಇದೆಯಾ ಶಾಪಿಂಗ್ ಅಲ್ಲಿ? ಇದೆಯಾ ಅಲ್ಲಿ ಊಟ? ಇದೆಯಾ ಅಲ್ಲಿ ಬೆಳ್ಳಿ ಬಂಗಾರ? ಇದೆಯಾ ಅಲ್ಲಿ ಹಣ? ಇದೆಯಾ ಅಲ್ಲಿ ಆಸ್ತಿ? ಇದೆಯಾ ಅಲ್ಲಿ ಏನಾದ್ರು? ಇದೆಯಾ ಅಲ್ಲಿ ನಿನ್ನ ವಿದ್ಯಾಭ್ಯಾಸ? ಇದೆಯಾ ಅಲ್ಲಿ ನಿನ್ನ ಎಜುಕೇಶನ್? ಇದೆಯಾ ಅಲ್ಲಿ ನಿನ್ನ ಡಬಲ್ ಡಿಗ್ರಿ? ಇದೆಯಾ ಅಲ್ಲಿ ನಿನ್ನ ಟ್ರಿಪಲ್ ಡಿಗ್ರಿ? ಇದೆಯಾ ಅಲ್ಲಿ ನಿನ್ನ PhD? ಇದೆಯಾ ಅಲ್ಲಿ ನಿಂದೇನಾದ್ರು? ನೋ. ನೀನೇನು ಕರ್ತನಿಗಾಗಿ ಇಡ್ತೀಯೋ, ಕರ್ತನಿಗಾಗಿ ಕಾರ್ಯ ಮಾಡ್ತೀಯೋ, ಅದು ಬಂದು. ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್, ಯೂಸ್ ಇಟ್ ಫಾರ್ ಗಾಡ್. ದೇವರು ನಿನ್ಗೆ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಇಟ್ ಫಾರ್ ಗಾಡ್, ದೇವರಿಗೋಸ್ಕರ ಯೂಸ್ ಮಾಡಿ. ಪರಲೋಕದ ದೇವರಿಗಾಗಿ ಉಪಯೋಗಿಸ್ತೇವೆ. ಮಾತು ನಡೆಯಲ್ಲ, ಇಲ್ಲಿ ನೀನೇನ್ ಮಾತನಾಡ್ತೀಯ ಮಾತು ನಡೆಯಲ್ಲ. ದೇವರು ನೋಡೋದನ್ನ ಕೃತ್ಯ ಲಿಸ್ಟ್ ಮಾಡ್ತಾರೆ. ಪುಸ್ತಕದಲ್ಲಿ ಬರೆಯಲ್ಪಡ್ತವಂತೆ ಎವ್ರಿ ಡೀಡ್ಸ್ ಆಫ್ ಎವ್ರಿ ಚೈಲ್ಡ್ ಆಫ್ ಗಾಡ್. ಪ್ರತಿ ದೇವರ ಮಗುವಿನ ಪ್ರತಿ ಕಾರ್ಯವು ಪರಲೋಕದಲ್ಲಿ ಬರೆಯಲ್ಪಡುತ್ತೆ. ಆ ಕಾರ್ಯಗಳಿಗೆ ಪ್ರತಿಫಲ. Be careful. Don't waste your talents. ಒಂದನೇದಾಗಿ don't waste your time, don't waste your talents. Don't waste opportunity. ಆಪರ್ಚುನಿಟಿ ವೇಸ್ಟ್ ಮಾಡ್ಕೋಬೇಡ. ಪ್ರತಿ ಆಪರ್ಚುನಿಟಿಯನ್ನ ಯೂಸ್ ಮಾಡಿ. ಕೆಟ್ಟದ್ದಲ್ಲ, ಯಾವ್ಯಾವುದು ನಿಮಗೆ ಆಪರ್ಚುನಿಟಿ ಆಗಿ ಸಿಗುತ್ತೆ, ದೇವರಿಗೋಸ್ಕರ ಮಾಡ್ಲಿಕ್ಕೆ ಏನೇನು ಆಪರ್ಚುನಿಟಿ ಸಿಗುತ್ತೆ ಅದನ್ನೆಲ್ಲ ದೇವರಿಗಾಗಿ ಉಪಯೋಗಿಸಿ. ಡೋಂಟ್ ವೇಸ್ಟ್ ಇಟ್. ಸುವಾರ್ತೆ ಸಾಕೋಕೆ ಆಪರ್ಚುನಿಟಿ ಸಿಗುತ್ತಾ? ಸುವಾರ್ತೆ ಸಾಕು. ದೇವರಿಗೋಸ್ಕರ ಏನಾದ್ರು ಮಾಡೋದಕ್ಕೆ ಆಪರ್ಚುನಿಟಿ ಸಿಗುತ್ತಾ? ದೇವರಿಗೋಸ್ಕರ ಏನಾದ್ರು ಮಾಡು. ಕರ್ತನಿಗಾಗಿ ಜೀವಿಸಲಿಕ್ಕೆ ಆಪರ್ಚುನಿಟಿ ಸಿಗುತ್ತಾ? ಕರ್ತನಿಗಾಗಿ ಜೀವಿಸು. ಎಲ್ಲಾದ್ರೂ ದೇವರು ನಮ್ಮ ಮುಂದೆ ಯಾರಾದ್ರೂ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿ ಆತನಿಗಾಗಿ ನಿನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಆಪರ್ಚುನಿಟಿ ಸಿಗುತ್ತಾ? ದೇವರಿಗಾಗಿ ನಿಲ್ಲು. ಸ್ಟ್ಯಾಂಡ್ ಫಾರ್ ಗಾಡ್. ಆಪರ್ಚುನಿಟಿಯನ್ನು ವೇಸ್ಟ್ ಮಾಡ್ಕೊಳ್ಬೇಡ. ಏನೇ ಆಪರ್ಚುನಿಟಿ ಸಿಗಲಿ ಅದನ್ನ ಕ್ರಿಸ್ತನಿಗಾಗಿ ಉಪಯೋಗಿಸು. ಕ್ರಿಸ್ತನಿಗಾಗಿ
ಆಪರ್ಚುನಿಟಿಯನ್ನ ಯೂಸ್ ಮಾಡಿ. ಒಂದೊಂದು ಆಪರ್ಚುನಿಟಿ. ನಮ್ಮ ಮಗಳಿಗೆ ನಾನು LLB ಅಡ್ಮಿಷನ್ ಮಾಡಿದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಸಿಗುವಂತ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಂಡೆ. ಸಮಸ್ಯೆಗಳನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಂಡೆ. ನನ್ನ ಕಷ್ಟವನ್ನ ನಾನು ಆಪರ್ಚುನಿಟಿ ಆಗಿ ತೆಗೆದುಕೊಂಡೆ. ನನ್ನ ಪ್ರಾಬ್ಲಮ್ ಅನ್ನ ನಾನು ಆಪರ್ಚುನಿಟಿ ಆಗಿ ತೆಗೆದುಕೊಂಡೆ. ಒಂದು ದೊಡ್ಡ ಪ್ರಶ್ನೆ, ಒಂದು ದೊಡ್ಡ ಸಂಕಟ, ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಬಾಧೆ ನಮಗೆ ಸಡನ್ ಆಗಿ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು. ಅದು ಎಷ್ಟು? 1,36,000 ರೂಪಾಯಿ ಕಟ್ಟಬೇಕು. ಡೇಟ್ ನನಗೆ 2 ದಿನ ಟೈಮ್ ಇದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ದೊಡ್ಡ ಚಿಂತೆ, ಕಳವಳ, ವೇದನೆ, ಯಾರಿಗೂ ಹೇಳ್ಕೊಳ್ಳಾದಿರೋ ಒಂದು ಬಾಧೆ. ಏನ್ ಮಾಡೋದು? ಆಗ ನಾನು ಈ ಪ್ರಾಬ್ಲಮ್ ಅನ್ನ ನಾನು ಆಪರ್ಚುನಿಟಿ ಆಗ್ತೀನಿ. ಎಲ್ಲ ಸಮಸ್ಯೆಗಳನ್ನ ಆಪರ್ಚುನಿಟಿ ಆಗಿ ತೆಗೆದುಕೊಳ್ಳೋಣ. ದೇವರನ್ನ ದೃಷ್ಟಿಸ್ತಾ ಮುಂದೆ ಹೋಗುವಾಗ ದೇವರು ನಮ್ಗೆ ಜಯವನ್ನು ಕೊಡ್ತಾನೆ. ದೇವರು ನಮಗೆ ಬಿಡುಗಡೆಯನ್ನು ಕೊಡ್ತಾನೆ. ದೇವರು ನಮಗೆ ಮಾರ್ಗ ಮಾಡಿಕೊಡ್ತಾನೆ. ಅದ್ರ ಬದಲು ಆಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡ್ರೆ, ಆಪರ್ಚುನಿಟಿಗಳನ್ನ ವೇಸ್ಟ್ ಮಾಡಿಕೊಂಡ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ಡೋಂಟ್ ವೇಸ್ಟ್ ಯುವರ್ ಆಪರ್ಚುನಿಟಿ. ನಿನ್ನ ಮಕ್ಕಳಿಗೆ ಏನಾದ್ರೂ ಕಾರ್ಯ ಮಾಡ್ಬೇಕಂತ ಯೋಚನೆ ಮಾಡುವಾಗ, ಸಂದಿಗ್ಧ ಪರಿಸ್ಥಿತಿ, ಸಂಕಟಗಳು ಬರುವಾಗ ಅವುಗಳನ್ನೇ ಆಪರ್ಚುನಿಟಿ ಆಗಿ ತೆಗೆದುಕೊಳ್ಳಿ. ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ದೇವರ ಸಮಯ ಕಳೆಯಿರಿ. ದೇವರನ್ನ ಕೇಳಿ, ಸ್ವಾಮಿ ನಾನು ಏನ್ ಮಾಡಬೇಕು? ಡೋಂಟ್ ವೇಸ್ಟ್ ಆಪರ್ಚುನಿಟಿ. ಸಭೆಯಲ್ಲಿ ಸೇವೆ ಮಾಡಬೇಕು. ಆಪರ್ಚುನಿಟಿ ಸಿಕ್ಕಿದಾಗ ವೇಸ್ಟ್ ಮಾಡಬೇಡ. ದೇವರ ರಾಜ್ಯ ಕಟ್ಟೋದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ವೇಸ್ಟ್ ಮಾಡ್ಕೊಳ್ಬೇಡ. ದೇವರಿಗಾಗಿ ಬಿತ್ತೋದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಬಿತ್ತನೆ ಇರಬೇಡ. ದೇವರಿಗೋಸ್ಕರ ಏನಾದ್ರೂ ಮಾಡುವುದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಡೋಂಟ್ ವೇಸ್ಟ್ ಇಟ್. ಸುವಾರ್ತೆಯನ್ನು ಸಾರುವುದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಸುವಾರ್ತೆ ಸಾರದೆ ಇರಬೇಡ. ಆತ್ಮಗಳನ್ನ ಗೆಲ್ಲುವುದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಆತ್ಮಗಳನ್ನ ಗೆಲ್ಲದೇ ಇರಬೇಡ. ಯೂಸ್ ದಟ್ ಆಪರ್ಚುನಿಟಿ. ಕರ್ತನಿಗಾಗಿ ಯೂಸ್ ದಟ್ ಆಪರ್ಚುನಿಟಿ. ಡೋಂಟ್ ವೇಸ್ಟ್ ಇಟ್. ಮಾತ್ರವಲ್ಲದೆ 4ನೇದಾಗಿ, ಡೋಂಟ್ ವೇಸ್ಟ್ ಯುವರ್ ಮನಿ. ನಿನ್ನ ಹಣವನ್ನ ವೇಸ್ಟ್ ಮಾಡ್ಕೊಂಡ್ರೆ. ಸುಮಾರು ಜನ ಹಣವನ್ನ ವೇಸ್ಟ್ ಮಾಡ್ಕೊಂಡ್ರೆ ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡೋದ್ರ ಮೂಲಕ, ಅನಗತ್ಯ ಕಾರ್ಯಗಳಿಗೆ ಖರ್ಚು ಮಾಡೋದ್ರ ಮೂಲಕ ವೇಸ್ಟ್ ಮಾಡ್ತಾರೆ. ಡೋಂಟ್ ವೇಸ್ಟ್ ಯುವರ್ ಮನಿ. ದೇವರ ರಾಜ್ಯಕ್ಕಾಗಿ ಕೊಡು. ಕೊಡಬೇಕಾದ ಸಂದರ್ಭದಲ್ಲಿ ಬಡವರಿಗಾಗಿ ಕೊಡು, ಅನಾಥರಿಗಾಗಿ ಕೊಡು, ದಿಕ್ಕಿಲ್ಲದವರಿಗಾಗಿ ಕೊಡು. ಸಹಾಯ ಮಾಡಬೇಕಾದ ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡು. ಡೋಂಟ್ ವೇಸ್ಟ್ ಯುವರ್ ಮನಿ. ಸುಮಾರು ಜನ ಹಣವನ್ನು ವೇಸ್ಟ್ ಮಾಡ್ಕೊಳ್ತೀವಿ. ಬೇಡದೇ ಇರುವಂತಹ ಶಾಪಿಂಗ್ ಗಳಿಗೆ ಸಮಯಗಳದ್ದು ವೇಸ್ಟ್ ಮಾಡ್ಕೊಳ್ತೀವಿ. ನಿಮ್ಮ ಮನೆಯಲ್ಲಿ ಹೋಗಿ ಲಿಸ್ಟ್ ಮಾಡಿ, ಎಷ್ಟು ಪಾತ್ರೆಗಳು ಉಪಯೋಗಕ್ಕೆ ಬರ್ತಾ ಇದೆ, ಎಷ್ಟು ಪಾತ್ರೆಗಳು ಉಪಯೋಗಕ್ಕೆ ಬರ್ತಾ ಇದೆ, ಎಷ್ಟು ಉಮಾಗೋಲ್ಡ್ ವಾಲೆಗಳು ಉಪಯೋಗಕ್ಕೆ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ. ಆ ಹಣ ವೇಸ್ಟ್ ಮಾಡ್ತಾ ನೀವು? ಆ ಹಣವನ್ನು ಎಷ್ಟು ಜೊತೆ ಬಟ್ಟೆಗೆ ಉಪಯೋಗಿಸ್ತಾ ಇದೆ, ಎಷ್ಟು ಜೊತೆ ಬಟ್ಟೆ ಉಪಯೋಗಿಸ್ತಾ ಇಲ್ಲ? ಅಮ್ಮ ವೇಸ್ಟ್ ಮಾಡ್ತಾ ಇದೀಯಾ? Don't waste your money. Many people they are wasting their money. ತಮ್ಮ ಹಣವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಪ್ರಯೋಜನಕ್ಕೆ ಬಾರದೆ ಇರುವಂತ, ಉಪಯೋಗಕ್ಕೆ ಬಾರದೆ ಇರುವಂತ ಕಾರ್ಯಗಳಿಗೆ ಏನ್ ಮಾಡ್ತಾ ಇದ್ದೇವೆ? ವೇಸ್ಟ್ ಮಾಡ್ತಾ ಇದ್ದೇವೆ. ಒಂದ್ಸಾರಿ ನನ್ನ ಆಫೀಸ್ ನನ್ನ ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕೆ ಒಂದು ಗ್ಲೋಬ್ ತಗೊಳ್ಬೇಕಾಯ್ತು. ನಾನು ಈ ತಗೊಳ್ಬೇಕಲ್ಲ ಅಂತ ಎಲ್ಲೆಲ್ಲ ಹುಡುಕಿ ಸಿಗ್ಲಿಲ್ಲ. ಆಗ ಈ ಆನ್ಲೈನ್ ಹುಡುಕ್ತಾ ಹೋದೆ. ಒಂದು ತುಂಬಾ ಕಲರ್ಫುಲ್ ಆಗಿತ್ತು. ದೇವ್ರು ಹೇಳಿದ್ರು, ಮಗನ ಕಲರ್ಫುಲ್ ನೋಡ್ಬೇಡ. ನಾನು ದೇವ್ರೆ ತುಂಬಾ ಚೆನ್ನಾಗಿದ್ದಾಗಿದೆ ಅಂತ ಬುಕ್ ಮಾಡಿದೆ. ಮನೆಗೆ ಬಂದಾಗ ಓಪನ್ ಮಾಡಿದ್ರೆ ಪೀಸ್ ಆಗೋಯ್ತು. ಫುಲ್ ಪೀಸ್ ಆಗೋಯ್ತು. ಅನಗತ್ಯ ಕಾರ್ಯಗಳಿಗೆ ಡೋಂಟ್ ವೇಸ್ಟ್ ಯುವರ್ ಮನಿ. ಅನಗತ್ಯ ವಸ್ತುಗಳಿಗೆ ಡೋಂಟ್ ವೇಸ್ಟ್ ಯುವರ್ ಮನಿ. ಮನಿ ಇಸ್ ಪ್ರೆಷಸ್. ಹಣ ಬಹು ಪ್ರಾಮುಖ್ಯವಾದ್ದು. ವೇಸ್ಟ್ ಮಾಡಬೇಡ. ನಿಮ್ಮ ಹಣ ಸುಮ್ಮನೆ ಎಲ್ಲ ಅನವಶ್ಯಕವಾದದಕ್ಕೆ
ಯಾವ್ದು ಕಾಲ ವೇಸ್ಟ್ ಮಾಡ್ತಾ ಇದ್ದೀವಿ ಸಹೋದರ ಸಹೋದರಿ? ಅವಶ್ಯಕತೆ ಇರುವುದಕ್ಕೆ ಉಪಯೋಗಿಸು, ಅನವಶ್ಯಕತೆ ಇರುವುದಕ್ಕೆ ಉಪಯೋಗಿಸಬೇಡ. ಮತ್ತೆ ಒಂದು ಸಾಲವನ್ನ ತೀರಿಸುವುದಕ್ಕೆ ಇನ್ನೊಂದು ಸಾಲ ಮಾಡಬೇಡ, ಇನ್ನೊಂದು ಸಾಲ ತೀರಿಸುವುದಕ್ಕೆ ಮತ್ತೊಂದು ಸಾಲ ಮಾಡಬೇಡ. ಡೋಂಟ್ ಟೇಕ್ ಒಂದು ಸಾಲ ತೀರಿಸೋದಕ್ಕೆ ದಯವಿಟ್ಟು ಇನ್ನೊಂದು ಸಾಲ ಮಾಡ್ಕೋಬೇಡ. ನಾನಿವತ್ತು ಅಡ್ವೈಸ್ ಕೊಡ್ತಿರೋ ದೇವರ ಸೇವಕನಾಗಿ, ನಿಮ್ಮ ಆತ್ಮಿಕ ತಂದೆಯಾಗಿ, ಡೋಂಟ್ ವೇಸ್ಟ್ ಯುವರ್ ಮನಿ. ಸ್ವಲ್ಪ ಖರ್ಚು ಕಮ್ಮಿ ಮಾಡಿ, ಖರ್ಚನ್ನ ಕಮ್ಮಿ ಮಾಡಿ. ಎಲ್ಲೆಲ್ಲಿ ಖರ್ಚುಗಳು ಕಮ್ಮಿ ಮಾಡ್ಬೇಕು ಅಲ್ಲಿ ಖರ್ಚು ಕಮ್ಮಿ ಮಾಡಿ. ಎಲ್ಲೆಲ್ಲಿ ವೇಸ್ಟ್ ಖರ್ಚಾಗ್ತಾ ಇದೆ ಯೋಚನೆ ಮಾಡಿ. ಎಲ್ಲೆಲ್ಲಿ ನಿನ್ನ ಮನೆಯಿಂದ ವೇಸ್ಟ್ ಖರ್ಚಾಗ್ತಾ ಇದೆ ಕೂತ್ಕೊಂಡು ಯೋಚನೆ, ಕೂತ್ಕೊಂಡು ಪ್ಲಾನ್ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಆರೋಗ್ಯ ಕೆಡುವಂತ ಕಾರ್ಯಗಳಿಗೆ ಟೈಮ್ ವೇಸ್ಟ್ ಮಾಡಬೇಡ. ಅನ್ಸು ಪಾನ್ಪರಾಗ ತಿಂದು 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 ಆರೋಗ್ಯ ವೇಸ್ಟ್ ಮಾಡ್ಕೊಳ್ಬೇಡ. ನಿನ್ನ ಹಣವನ್ನ ಉಪಯೋಗಕ್ಕೆ ಬರುವಂತ ಕಾರ್ಯಗಳಿಗಾಗಿ ಉಪಯೋಗಿಸು. ಕುತ್ಕೋ, ಯೋಚನೆ ಮಾಡು. ವೇರ್ ಇಸ್ ಮನಿ ಇಸ್ ಗೋಯಿಂಗ್? ನಿನ್ನ ಹಣ ಎಲ್ಲಿ ಹೋಗ್ತಾ ಇದೆ? ಬರುವಂತ ಹಣ ಎಲ್ಲಿ ಪೋಲಾಗ್ತಾ ಇದೆ? ಎಲ್ಲಿ ಸೋರಿಕೆ ಆಗ್ತಾ ಇದೆ? ಅದನ್ನ ಬಿಗಿ ಹಿಡಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಕೊನೆಯದಾಗಿ ಡೋಂಟ್ ವೇಸ್ಟ್ ಯುವರ್ ಲೈಫ್. ನಿನ್ನ ಲೈಫ್ ಅನ್ನು ಹಾಳು ಮಾಡ್ಕೋಬೇಡ. ಡೋಂಟ್ ವೇಸ್ಟ್ ಯುವರ್ ಲೈಫ್. ಯುವರ್ ಲೈಫ್ ಇಸ್ ಸೋ ಪ್ರೆಷಸ್. ನಿನ್ ಜೀವಿತ ಬಹಳ ಪ್ರಾಮುಖ್ಯ, ನಿನ್ ಬದುಕು ಬಹಳ ಪ್ರಾಮುಖ್ಯ. ಸುಮಾರು ಸಾರಿ ಅಯ್ಯೋ ನಾನು ಯಾಕೆ ಬದುಕಿರ್ಬೇಕು? ನೀನ್ ಬದುಕಿರೋದೇ ಬಹಳ ಶ್ರೇಷ್ಠ ಬದುಕು. ಡೋಂಟ್ ವೇಸ್ಟ್ ಯುವರ್ ಲೈಫ್ ಬೈ ಗ್ರಂಬ್ಲಿಂಗ್, ಬೈ ಫೈಟಿಂಗ್. ಜಗಳ ಮಾಡ್ಕೊಂಡೇ ಜೀವನ ಕಳಿಬೇಡ, ಗುಣಗಾಡ್ಕೊಂಡೇ ಜೀವನ ಕಳಿಬೇಡ. The life is so precious. ಜೀವನ ಬಹಳ ಪ್ರಾಮುಖ್ಯ, ಬದುಕು ಬಹಳ ಶ್ರೇಷ್ಠ. ಜೀವಿತವನ್ನ ಹೆಂಗ್ ಜೀವಿಸು ಅಂದ್ರೆ, ಬೆಳಿಗ್ಗೆ ಎದ್ದೋಳು ಫ್ರೆಶ್ ಮೈಂಡ್ ಅಲ್ಲಿ ಎದ್ದೋಳ್ರಮ್ಮ. ಎಲ್ಲರೂ ಯಾವ ಮೈಂಡ್ ಅಲ್ಲಿ ಎದ್ದೋಳ್ಬೇಕಮ್ಮ? ಜಾಗೃತ ಮೂಡಲ್ಲ, ಗುಣಗಾಡ್ಕೊಂಡಲ್ಲ ಎದ್ದೋಳ್ಬೇಕಾಗಿರೋದು. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಸ್ತೋತ್ರ ಮಾಡಿಕೊಂಡು, ಆರಾಧಿಸಿಕೊಂಡು, ಸ್ತುತಿ ಮಾಡಿಕೊಂಡು, ಮನೆಯಲ್ಲಿ ಕಾಫಿ ರೊಟ್ಟಿನ ಕೂತ್ಕೊಂಡು, ಅಡಿಗೆ ಮಾಡಿ, ಟಿಫನ್ ತಿಂದು, ಕಷ್ಟ ಸಂಕಟಗಳನ್ನ ದೂರ ಇಟ್ಟು ಒಂದು ಪ್ರೀತಿಪೂರ್ವಕವಾದ ಸಂಭಾಷಣೆ ಇರಲಿ. ಬೆಳಿಗ್ಗೆ ಎದ್ದಾಗಿಂದ ಕುಟುಂಬದಲ್ಲಿ ಒಂದು ಪ್ರೀತಿಪೂರ್ವಕವಾದ ಸಂಭಾಷಣೆ ಇರಲಿ. ನೀನ್ ಮನೇಲಿ ಒಬ್ಳೇ ಇರ್ತೀಯ, ದೇವ್ರ ಜೊತೆ ಮಾತಾಡು. ಅಡಿಗೆ ಮಾಡ್ಬೇಕಾದ್ರೆ ದೇವರೇ ಈ ತರ ಎಲ್ಲ ಸಮಸ್ಯೆಗಳಿದೆ, ನಿನ್ನ ದೇವ್ರ ಜೊತೆ ಮಾತಾಡು. ಲೈಫ್ ಹಾಳು ಮಾಡ್ಕೋಬೇಡ. ಬರೀ ಬೆಳಗ್ಗೆ ಎದ್ದಾಗಿಂದ ಈಗ ಆಕಾಶ ನೋಡ್ಕೊಂಡು, ಆಕಾಶ ತಲೆ ಮೇಲೆ ಬಿದ್ದೋದ್ರ ಆಕಾಶ ನೋಡ್ಕೊಂಡು, ಅಯ್ಯೋ ದೇವ್ರೆ ಯಾವಾಗಪ್ಪ ತಗೊಳ್ತೀಯ, ಅಯ್ಯೋ ದೇವ್ರೆ ತಗೊಂಡ್ಮೇಲೆ ಏನ್ ಮಾಡಕ್ಕಾಗುತ್ತೆ? ನಿನ್ನ ಪರವಾಗಿ ತಗೊಂಡ್ಮೇಲೆ ಏನ್ ಮಾಡಕ್ಕಾಗುತ್ತೆ? ನಿನ್ ಕೈನಲ್ಲಿ ಇರೋವರೆಗೆ ಏನಾದ್ರು ಮಾಡೋದು. ಡೋಂಟ್ ವೇಸ್ಟ್ ಯುವರ್ ಲೈಫ್. ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಲೈಫ್. ಲೈಫ್ ಹಾಳು ಮಾಡ್ಕೊಂಡು. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ಹೊತ್ತು ಹೇಳಿದ್ರು, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಯಾವುದು ವೇಸ್ಟ್ ಆಗಬಾರ್ದು, ಎಲ್ಲವುಗಳನ್ನ ಕೂಡಿಸಿ. ಈ 5 ಸಂಗತಿಗಳನ್ನ ವೇಸ್ಟ್ ಮಾಡಬಹುದು. ಬಹು ಪ್ರಾಮುಖ್ಯವಾದ ಸಂಗತಿಗಳು ಇದನ್ನು ವೇಸ್ಟ್ ಮಾಡಬಹುದು. ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್ಸ್, ಡೋಂಟ್ ವೇಸ್ಟ್ ಯುವರ್ ಆಪರ್ಚುನಿಟೀಸ್, ಡೋಂಟ್ ವೇಸ್ಟ್ ಯುವರ್ ಮನಿ, ಡೋಂಟ್ ವೇಸ್ಟ್ ಯುವರ್ ಲೈಫ್. ಈ 5 ಕಾರ್ಯಗಳನ್ನ ಹಾಳು ಮಾಡಿಕೊಳ್ಬೇಡ. ಕ್ರಿಸ್ತನಿಗಾಗಿ ಭಯಭಕ್ತಿಯಿಂದ ಜೀವಿಸುತ್ತಾ ಮುಂದೆ ಸಾಗು. ಕ್ರಿಸ್ತನಿಗಾಗಿ ಜೀವಿಸು, ಕ್ರಿಸ್ತನಲ್ಲಿ ನೆಲೆಗೊಂಡಿರು. ಆತನು ನಿನಗೆ ಶ್ರೇಷ್ಠ ಜೀವಿತವನ್ನು ಕೊಡ್ತಾನೆ, ಅದ್ಭುತವಾದ ಜೀವಿತವನ್ನು ಕೊಡ್ತಾನೆ. ದೇವರ ವಾಕ್ಯದಲ್ಲಿ ಬಂದಿದೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದಿದೆ. ದೇವರಿಗೆ ಸಮೃದ್ಧಿಕರವಾದ ಜೀವಿತ ಕೊಡಲಿಕ್ಕೆ ಬಂದಿದ್ದಾರೆ. ದೇವರಿಗೆ ಎಲ್ಲ ಕೊಡುವಾಗ, ಎಲ್ಲ ಆಶೀರ್ವಾದಗಳು ಕೊಡುವಾಗ, ಎಲ್ಲ ಟ್ಯಾಲೆಂಟ್ಸ್ ಕೊಡುವಾಗ, ಪ್ಲೀಸ್ 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 ಡೋಂಟ್ ವೇಸ್ಟ್ ಇಟ್. ವೇಸ್ಟ್ ಮಾಡಬೇಡ.
ಕರ್ತನಿಗಾಗಿ ಜೀವಿಸು, ಕರ್ತನಿಗಾಗಿ ಮುಂದೆ ಸಾಗು, ಕರ್ತನನ್ನೇ ಆಧಾರವಾಗಿಟ್ಕೋ. ದೇವರು ನಿನಗೆ ಶ್ರೇಷ್ಠವಾದ ಬದುಕನ್ನು ಕೊಡುವುದಕ್ಕಾಗಿ ಕರೆದಿದ್ದಾನೆ, ಅತ್ಯಮೂಲ್ಯವಾದ ಜೀವಿತವನ್ನು ಕೊಡುವುದಕ್ಕಾಗಿ ಕರೆದಿದ್ದಾನೆ. ಮಹಾಮಹಿಮೆಯುಳ್ಳ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಿ, ಈ ಲೋಕದಲ್ಲಿ ದೇವರಿಗೋಸ್ಕರ ಶ್ರೇಷ್ಠವಾದ ಜೀವಿತವನ್ನು ಜೀವಿಸಿ, ಆತನಿಗಾಗಿ ಮಹಿಮೆಯುಳ್ಳವನಾಗಿ ಬದುಕಿ, ಆತನ ನಾಮವನ್ನು ಘನಪಡಿಸಿ, ಆತನ ನಾಮವನ್ನು ಮೇಲೆತ್ತಿ, ಆತನ ರಾಜ್ಯಕ್ಕಾಗಿ ದುಡಿದು, ಆತನ ರಾಜ್ಯಕ್ಕಾಗಿ, ಆತನ ಶಾಂತಿಕ್ಕಾಗಿ ದುಡಿದು, ಆತನಿಗೋಸ್ಕರ ಮಹಿಮೆಯುಳ್ಳ ಕಾರ್ಯಗಳು ಮಾಡಿ, ಪರಲೋಕದಲ್ಲಿ ಧೈರ್ಯವಾಗಿ ದೇವರ ಮುಂದೆ ನಿಂತು, ಪರಲೋಕದಲ್ಲಿ ಹೋಗುವಾಗ ಸಂತುಷ್ಟಿ ಸಹಿತನಾಗಿ ದೇವರ ರಾಜ್ಯಕ್ಕೆ ಹೋಗಿ, ಪರಲೋಕ ರಾಜ್ಯಕ್ಕೆ ದೇವರ ಮುಂದೆ ಹೋದಾಗ ಆತ್ಮ ಸಂತೃಪ್ತಿ ಇರಲಿ. ಆ ಖಂಡಿತ ನಿನ್ನ ಬದುಕು ಆಶೀರ್ವದಿಸಿ. ಕರ್ತನು ನಿಮ್ಮೆಲ್ಲರನ್ನ ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲಿ. ಈ ವಾಕ್ಯಗಳ ಮೂಲಕವಾಗಿ ದೇವರು ಸಕಲ ಕಾರ್ಯಗಳಲ್ಲಿ ನಿಮ್ಮನ್ನ ಸನ್ನದ್ಧರನ್ನಾಗಿ ಮಾಡಿ, ನಿಮ್ಮನ್ನ ಪ್ರವೀಣರನ್ನಾಗಿ ಮಾಡಿ, ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಬೇರೂರಿ ಫಲವನ್ನು ಕೊಡಬೇಕೆಂಬುದಾಗಿ ಆಶಿಸ್ತಾ, ನಾನು ದೇವರ ಸೇವಕನಾಗಿ ನಿಮ್ಮನ್ನು ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.